ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಕೊಚ್ಚಿನ್ ಶಿಪ್ಯಾರ್ಡ್ ಹಿಟ್ಸ್ 4 ಕನ್ಸರ್ಕೇಟಿವ್ ಅಪ್ಪರ್ ಸರ್ಕಿಟ್ಸ್. ಕೊಚ್ಚಿನ್ ಶಿಪ್ಯಾರ್ಡ್ ಶೇರ್ಸು 4 ದಿವಸ ಇವತ್ತು ಸೇರಿಸ್ಕೊಂಡು 5% ಅಪ್ಪರ್ ಸರ್ಕಿಟ್ ಟಚ್ ಆಗಿದೆ. ಹಾಗೂ ಟೋಟಲ್ ಈ ವಾರ 20% ಮೇಲೋಗಿದೆ. ಹಾಗೂ ರೀಸೆಂಟ್ ರ್ಯಾಲಿ ಆ್ಯಕ್ಚುಲಿ ಒಂದು ದೊಡ್ಡ ಡೌನ್ ಟ್ರೆಂಡ್ ಆದಮೇಲೆ ಆಗಿದೆ. ಯಾಕಂದರೆ 50% ಬಿದ್ದಿತ್ತು ಕೊಚ್ಚಿನ್ ಶಿಪ್ಯಾರ್ಡ್ ಶೇರ್ಸು 2979ಇಂದ ಆಲ್ಮೋಸ್ಟ್ 1300 ರೇಂಜಿಗೆ ಬಿದ್ದಿತ್ತು. ಈಗ ಅದು 1579 ಆಗಿದೆ. ಅನಲಿಸ್ಟು ಇನ್ನೂ ಬುಲ್ಲಿಶ್ ಆಗಿದ್ದಾರೆ. ನೆಕ್ಸ್ಟ್ 1 ಇಯರಲ್ಲಿ 15 to 18% ಮೇಲೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 2, ಆಪರ್ಚುನಿಟಿ ಫಾರ್ ಇಂಡಿಯನ್ ಟೆಕ್ಸ್ಟೈಲ್ ಆ್ಯಂಡ್ ಫಾರ್ಮಾ. US ಪ್ರೆಸಿಡೆಂಟು ಡೊನಾಲ್ಡ್ ಟ್ರಂಪ್ ಅವರ 3 ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ಸಿಗೆ ಅವರು ಟ್ಯಾರಿಫ್ಸ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಕೆನಡಾ, ಮೆಕ್ಸಿಕೋಗೆ 25% ಅಡಿಷನಲ್ ಟ್ಯಾರಿಫ್ ಹಾಕ್ತಾರೆ. ಹಾಗೂ ಚೈನಾ ಮೇಲೆ 10% ಅಡಿಷನಲ್ ಟ್ಯಾರಿಫ್ ಹಾಕ್ತಾರೆ ಅಂತ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು January 20th ಅವರು ಓತನ್ನು ತಗೊಂಡ್ಮೇಲೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಒಂದು ಆಪರ್ಚುನಿಟಿ ಆಗ್ಬೋದು ಇಂಡಿಯನ್ ಇಂಡಸ್ಟ್ರೀಸಿಗೆ. ಯಾಕಂದರೆ ಟೆಕ್ಸ್ಟೈಲ್ಸು, ಎಲೆಕ್ಟ್ರಾನಿಕ್ಸು, ಮೆಷಿನರಿ, ಫಾರ್ಮಾ ಈ ಎಲ್ಲ ಪ್ರಾಡಕ್ಟ್ಸು ಚೈನಾ ಮತ್ತು ಮೆಕ್ಸಿಕೋ ಅಂತ ಏನು US ಇಂಪೋರ್ಟ್ ಮಾಡ್ಬೋದು, ಅದು ಇಂಪೋರ್ಟ್ ಮಾಡೋದಿಲ್ಲ ಅಂದರೆ ಅಥವಾ ಅದು ಎಕ್ಸ್ಪೆನ್ಸಿವ್ ಆದರೆ ಇಂಡಿಯನ್ ಪ್ರಾಡಕ್ಟ್ಸು ಆವಾಗ ತುಂಬ ಹೈ ಡಿಮಾಂಡ್ ಇರುತ್ತೆ. ನ್ಯೂಸ್ ನಂಬರ್ 3, ಲೈಫ್ ಇನ್ಶೂರೆನ್ಸ್ ಸ್ಟಾಕ್ಸ್ ಫಾಲ್. ಇವತ್ತು ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಶೇರ್ಸ್ ಎಲ್ಲ ಬಿತ್ತು. ಯಾಕಂದರೆ ಒಂದು ರಿಪೋರ್ಟ್ ಬರ್ತಾಯಿತ್ತು, ಇನ್ಶೂರೆನ್ಸ್ ರೆಗ್ಯುಲೇಟರ್ ಅವರು ಒಂದು ಪರ್ಟಿಕ್ಯುಲರ್ ರೂಲ್ ಮಾಡ್ತಾರೆ. ಆವಾಗ ಏನಂದರೆ ಅವರ ಪೇರೆಂಟ್ ಬ್ಯಾಂಕು ಏನು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಸೆಲ್ ಮಾಡ್ತಾರೆ ಅದು ಮ್ಯಾಕ್ಸಿಮಮ್ 50% ಅದು ಟೋಟಲ್ ಪಾಲಿಸೀಸ್ ಇರ್ಬೋದು ಅಂತ. ಅಂದರೆ ನೀವು ನೋಡಿರ್ಬೋದು, SBIಗೆ ಹೋದರೆ ಅಲ್ಲಿ SBI ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಿರ್ತಾರೆ. ಆ ಟೋಟಲ್ ಏನು SBI ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಇದೆ ಅದು 50% ಮಾತ್ರ SBI ಸೇಲ್ ಮಾಡ್ಬೋದು, ಬಾಕಿ ಇದೆಲ್ಲ ಬೇರೆ ಸೋರ್ಸ್ನ ಸೇಲ್ ಮಾಡಬೇಕು ಅಂತ ಈ ಥರ ರೂಲ್ಸು ಹಾಕ್ಬೋದಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಲೇಟೆಸ್ಟ್ ಡೇಟಾ ಪ್ರಕಾರ HDFC ಲೈಫ್ ಇನ್ಶೂರೆನ್ಸು 65% ಅವರ ಪ್ರಾಡಕ್ಟ್ಸು HDFC ಬ್ಯಾಂಕಿಂದನೇ ಆಗುತ್ತೆ. ಹಾಗೂ SBI ಲೈಫು 60% SBIಯಿಂದನೇ ಆಗ್ತಾಯಿದೆ. ಮ್ಯಾಕ್ಸ್ ಲೈಫು 52% ಬ್ಯಾಂಕಿಂಗ್ ಚಾನೆಲ್ಸಿಂದನೇ ಆಗ್ತಾಯಿದೆ. ICICI ಪ್ರುಡೆನ್ಷಿಯಲು 29% ಬ್ಯಾಂಕಿಂಗ್ ಚಾನೆಲ್ಸಿಂದ ಆಗುತ್ತೆ ಅಥವಾ ಬ್ಯಾಂಕ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಪ್ಲಸ್ LIC 4% ಮಾತ್ರ ಬ್ಯಾಂಕ್ಸು ಅವರ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. HDFC ಲೈಫ್ ಶೇರ್ಸ್ ಇವತ್ತು 3% ಡೌನ್ ಆಯಿತು. ಹಾಗೂ SBI ಲೈಫ್ ಶೇರ್ಸು 5% ಡೌನ್ ಇತ್ತು. ನ್ಯೂಸ್ ನಂಬರ್ 4, ಗೋದ್ರೇಜ್ ಪ್ರಾಪರ್ಟೀಸ್ ಟು ರೇಸ್ 6,000 crores. ಗೋದ್ರೇಜ್ ಪ್ರಾಪರ್ಟೀಸ್ 6,000 ಕೋಟಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಿಂದ ರೇಸ್ ಮಾಡ್ತಾ ಅಂತ ಹೇಳಿದ್ದಾರೆ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ. ಯಾಕಂದರೆ ತುಂಬ ಸ್ಟ್ರಾಂಗ್ ಡಿಮಾಂಡ್ ಇದೆ ರೆಸಿಡೆನ್ಷಿಯಲ್ ಪ್ಲಾಟ್ಸಿಗೆ ಹಾಗೂ ಅಪಾರ್ಟ್ಮೆಂಟ್ಸಿಗೆ ಅಂತ ಹೇಳಿದ್ದಾರೆ. ಮಾರ್ಕೆಟ್ ಸೋರ್ಸಸ್ ಪ್ರಕಾರ ಗೋದ್ರೇಜ್ ಪ್ರಾಪರ್ಟೀಸ್ ಅವ್ರಿಗೆ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಬರ್ಬೋದು ಡೊಮೆಸ್ಟಿಕ್ ಹಾಗೂ ಗ್ಲೋಬಲ್ ಇನ್ವೆಸ್ಟರ್ಸಿಂದ ಅಂತ ಅವ್ರಿಗೆ ಗೊತ್ತಾಗಿದೆ. ಹಾಗೂ ಎಂಟೈರ್ 6,000 crores ಈಸಿಯಾಗಿ ರೇಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಗೋದ್ರೇಜ್ ಪ್ರಾಪರ್ಟೀಸು ಈ ಪರ್ಟಿಕ್ಯುಲರ್ ಏನು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಆಫರ್ ಇರುತ್ತೆ ಅದು 2,727.44 ಪರ್ ಶೇರ್ ಆಗಿ ಸೇಲ್ ಮಾಡ್ತಾರೆ. ಸದ್ಯಕ್ಕಿರೋ ಮಾರ್ಕೆಟ್ ಪ್ರೈಸು 2,808. ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಕಂಪ್ನಿದು ಸೇಲ್ಸ್ ಬುಕ್ಕಿಂಗು 84% ಜಂಪ್ ಆಗಿತ್ತು. 22,527 crores ಆಗಿತ್ತು. ಇದು ಹೈಯೆಸ್ಟ್ ಅಮಂಗ್ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಇನ್ 2023-24. ಹಾಗೂ ಈ ವರ್ಷ ಅವರ ಟಾರ್ಗೆಟ್ ಏನಿದೆ ಅಂದರೆ 27,000 ಕೋಟಿ ವರ್ತು ಸೇಲ್ಸ್ ಬುಕ್ಕಿಂಗ್ ಮಾಡಬೇಕಂತ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗವರ್ಮೆಂಟು ಕೆಲವು ಆಟೋಮೊಬೈಲ್ ಕಂಪ್ನೀಸ್ ಮೇಲೆ ದೊಡ್ಡ ಒಂದು ಪೆನಲ್ಟಿ ಹಾಕ್ಬೋದು. ಯಾಕಂದರೆ ಆ ಆಟೋಮೊಬೈಲ್ ಕಂಪ್ನೀಸ್ದು ಏನು ಕಾರ್ಸ್ ಇದೆ ಅದು ಜಾಸ್ತಿ ಎಮಿಷನ್ ಮಾಡ್ತಾ ಇದೆ ಅಂತ. ಈ ಒಂದು ರಿಪೋರ್ಟ್ ಪ್ರಕಾರ ಹ್ಯುಂಡೈ ಅವರಿಗೆ 2,800 crores ವರೆಗೂ ಫೈನ್ ಆಗ್ಬೋದು. ಮಹೀಂದ್ರ ಅವರಿಗೆ 1,800 crores, ಕಿಯಾ ಮೋಟರ್ಸು 1,300 crores ಪೆನಲ್ಟಿ ಆಗ್ಬೋದು ಅಥವಾ ಫೈನ್ ಆಗ್ಬೋದು. ಯಾಕಂದರೆ ಜಾಸ್ತಿ ಎಮಿಷನ್ ಆಗಿದೆ. ಅದೇ ಥರ ಎಲ್ಲ ಕಂಪ್ನಿಗೂ ಇದೆ. ಕೆಲವು ಕಂಪ್ನೀಸಿಗೆ ಜಾಸ್ತಿ ಪೆನಲ್ಟಿ, ಕೆಲವು ಕಂಪ್ನೀಸ್ ಕಮ್ಮಿ ಪೆನಲ್ಟಿ ಹಾಕ್ತಾ ಇದ್ದಾರೆ. ಇದು ಇನ್ನೂ ಫೈನಲ್ ಆಗಿಲ್ಲ. ಇದರದ್ದು ನ್ಯೂಸು ನಾವು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 361 ಪಾಯಿಂಟ್ಸ್ ಡೌನು, 23,914 ಕ್ಲೋಸ್ ಆಯಿತು, 1.48% ಡೌನು. ಸೆನ್ಸೆಕ್ಸು 1,190 ಪಾಯಿಂಟ್ಸ್ ಡೌನು, 79,044 ಕ್ಲೋಸ್ ಆಯಿತು. ಇವತ್ತು ಲೋಯೆಸ್ಟ್ ಹತ್ರನೇ ಕ್ಲೋಸ್ ಆಗಿದೆ. ತುಂಬ ಒಂದು ವೀಕ್ ದಿವಸ ಮಾರ್ಕೆಟ್ಸಿಗೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 1.63% ಅಪ್ಪು, ಶ್ರೀರಾಮ್ ಫೈನಾನ್ಸ್ 0.81% ಅಪ್ಪು, SBI 0.56% ಅಪ್ಪು. ಟಾಪ್ ಲೂಸರ್ಸು
SBI ಲೈಫ್ ಇನ್ಶೂರೆನ್ಸ್ 5.1% ಡೌನು, ಮಹೀಂದ್ರ ಮಹೀಂದ್ರ 3.53% ಡೌನು, ಇನ್ಫೋಸಿಸ್ 3.52% ಡೌನು. ಪಾಯಿಂಟ್ ನಂಬರ್ 3, today's top Nifty next 50 gainers and losers. Top gainers Adani Total Gas 15.82% up, Adani Green Energy almost 10% up, Adani Energy Solutions 10% up. Top losers Info Edge 1.68% down, LTI Mindtree 1.62% down, JSW Energy 1.55% down. Point number 4, advance decline ratio for NSE. Advances 1331 stocks, ಕಮ್ಮಿ ಆಗಿದ್ದು 1143, ಸೊ 54% ಅಪ್, 46% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 8 ಕೋಟಿ ನಿನ್ನೆ ನೆಟ್ ಪರ್ಚೇಸಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1302 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7735 per gram, ಸಿಲ್ವರ್ 89.5 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 84.49 rupees, €1 88.99 rupees. Point number 8, stocks near 52-week high. Laurus Lab 52-week high 556, closing price 552. HDFC Bank 1836 52-week high, closing 1793. Paytm 950 52-week high, closing 927. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.22% ಡೌನು, ಜಪಾನ್ 0.56% ಅಪ್ಪು, ಜರ್ಮನಿ 0.84% ಅಪ್ಪು, ಫ್ರಾನ್ಸ್ 0.8% ಅಪ್ಪು, UK 0.22% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.59% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.